ಮಾಜಿ ಸಚಿವ ಚಲುವರಾಯಸ್ವಾಮಿ ಹೊಸ ಬಾಂಬ್ ಸಿಡಿಸಿದ್ದಾರೆ. ಸಚಿವರಾದ ಎಸ್.ಟಿ. ಸೋಮಶೇಖರ್, ಭೈರತಿ ಬಸವರಾಜ್ ಕಾಂಗ್ರೆಸ್ಗೆ ಬರ್ತಾರೆ ಅಂತ ಹೇಳಿದ್ದಾರೆ. ಇದಕ್ಕೆ ಸಿಎಂ ತಿರುಗೇಟು ಕೊಟ್ಟರು. ಪ್ರತಿ ಚುನಾವಣೆಯಲ್ಲಿ ಪಕ್ಷ ಬದಲಾವಣೆ ಮಾಡ್ಕೊಳ್ಳೋದು, ಅಲ್ಲಿರೋ ವಾತಾವರಣ ಕೆಟ್ಟಾಗ, ಅಲ್ಲಿರೋ ವಾತಾವರಣ ಅವ್ರಿಗೆ ಸೂಕ್ತ ಅನ್ನಿಸ್ತಾ ಇದ್ದಾಗ ಸಹಜವಾಗಿ ಆಗುತ್ತೆ. JDS ಕಾಂಗ್ರೆಸ್ಸು ನಮ್ಮಿಂದ ಹೋಗ್ಲಿವ, ಸೋಮಶೇಖರು, ಬೈರ್ತಿ ಇವರೆಲ್ಲ, ಅದರಿಂದ ಎಲ್ಲ ಪಕ್ಷದಲ್ಲೂ ಬದಲಾವಣೆ ಸಹಜವಾಗಿ ಆಗುತ್ತೆ. ಚರ್ಚೆಲಿದೆ, ಗೊತ್ತಿಲ್ಲ ಅಂತಿಮವಾಗಿ. ನಮ್ಮಿಂದ ಅಲ್ಲೋಗಿದ್ದಾರೆ, ಅಲ್ಲಿಂದ ಇಲ್ಲಿಗೆ ಬರ್ತಾರೋ, ಅಲ್ಲೇ ಉಳಿತಾರೋ, ಅದೆಲ್ಲ ಚುನಾವಣೆ ಗೋಷ್ಠಿ. ಚಲೂರು ನಾರಾಯಣ ಸ್ವಾಮಿನೇ ಒಬ್ಬ ವಲಸಿಗಾರ. ಚಲೂರು ನಾರಾಯಣ ಸ್ವಾಮಿನೇ ಒಬ್ಬ ವಲಸಿಗಾರ. ಧನ್ಯವಾದ. ಚಲೂರು ನಾರಾಯಣ ಸ್ವಾಮಿನೇ ಒಬ್ಬ ವಲಸಿಗಾರ. ಚಲೂರು ನಾರಾಯಣ ಸ್ವಾಮಿ. ಮಾಡಾಳ್ ವಿರೂಪಾಕ್ಷಪ್ಪಗೆ 5 ದಿನ ಖಾಕಿ ಡ್ರಿಲ್ ಮಾಡ್ತಿದೆ. ಈಗ ಮೈಸೂರು ಸ್ಯಾಂಡಲ್ ಸೋಪ್ ಅಧಿಕಾರಿಗಳಿಗೂ ಈಗ ಮುದ್ದೆ ಮುರಿಯೋ ಟೈಮ್ ಹತ್ತಿರ ಆಗ್ತಿದೆ. ಯಾಕಂತೀರಾ? ಈ ಸ್ಟೋರಿ ನೋಡಿದ್ರೆ ಗೊತ್ತಾಗುತ್ತೆ. 5 ದಿನ ಪೊಲೀಸರ ವಶಕ್ಕೆ ಶಾಸಕ ಮಾಡಾಳ್. ಲಂಚಕ್ಕೆ ಬೇಡಿಕೆ, ಮನೆಯಲ್ಲಿ ಸಿಕ್ಕ ಹಣಕ್ಕೆ ಗ್ರಿಲ್. ದಾವಣಗೆರೆ ಜಿಲ್ಲೆ ಚನ್ನಗಿರಿಯ ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪಗೆ ಇಳಿವಯಸ್ಸಲ್ಲಿ ಪೊಲೀಸರ ಎದುರು ಮಂಡಿಯೂರಬೇಕಾದ ಪರಿಸ್ಥಿತಿ. ಮನೆಯಲ್ಲಿ ಸಿಕ್ಕ 6 ಕೋಟಿ ಹಣ ಹಾಗೂ ಲಂಚದ ರೂಪದಲ್ಲಿ ಮಗನ ಕಚೇರಿಯಲ್ಲಿ ಸಿಕ್ಕ 2 ಕೋಟಿ ಹಣದ ಬಗ್ಗೆ ಲೋಕಾಯುಕ್ತ ಪೊಲೀಸರು ಮಾಡಾಳ್ ವಿರೂಪಾಕ್ಷಪ್ಪರನ್ನ ತೀವ್ರ ವಿಚಾರಣೆ ಮಾಡುತ್ತಿದ್ದಾರೆ. ನಿನ್ನೆ ಸಂಜೆ ತುಮಕೂರಿನ ಕ್ಯಾತ್ಸಂದ್ರ ಬಳಿ ಬಂಧಿಸಿದ ಬಳಿಕ ರಾತ್ರಿ ವೈದ್ಯಕೀಯ ತಪಾಸಣೆ ನಡೆಸಿ ವಿಚಾರಣೆ ಮಾಡಿದ್ರು. ಇವತ್ತು ಕೋರ್ಟ್ಗೂ ಹಾಜರುಪಡಿಸಿದ್ರು. ಕೋರ್ಟ್ 5 ದಿನದ ಪೊಲೀಸ್ ಕಸ್ಟಡಿಗೆ ಕೊಟ್ಟಿದೆ. ಕೇಳಿದ್ದು 10 ದಿನ, ಕೊಟ್ಟಿದ್ದು 5 ದಿನ. ಖಾಕಿ ಪ್ರಶ್ನೆಗಳಿಗೆ ಮಾಡಾಳ್ ಮೌನ. ಲೋಕಾಯುಕ್ತ ಪೊಲೀಸರಿಗೆ ಮಾಡಾಳ್ ವಿರೂಪಾಕ್ಷಪ್ಪ ಸೂಕ್ತ ಉತ್ತರ ಕೊಟ್ಟಿಲ್ಲ. ಹೀಗಾಗಿ ಲೋಕಾಯುಕ್ತ ಪೊಲೀಸರು ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಹಾಜರುಪಡಿಸಿ 10 ದಿನಗಳ ಕಾಲ ಕಸ್ಟಡಿಗೆ ಕೊಡಲು ಮನವಿ ಮಾಡಿದ್ರು. ಪ್ರಕರಣದಲ್ಲಿ ಮಾಡಾಳ್ ವಿರೂಪಾಕ್ಷಪ್ಪ ಹೇಳಿಕೆ ದಾಖಲಾಗಬೇಕಿದೆ. ತನಿಖೆ ವೇಳೆ ಕೊಡ್ತೀನಿ ಅಂದಿದ್ದ ದಾಖಲೆಗಳನ್ನು ನೀಡಿಲ್ಲ. ಹೀಗಾಗಿ 10 ದಿನಗಳ ಕಾಲ ಕಸ್ಟಡಿಗೆ ಕೊಡಲು ಮನವಿ ಮಾಡಿದ್ರು. ಆದರೆ ಕೋರ್ಟ್ 5 ದಿನಗಳ ಕಾಲ ಕಸ್ಟಡಿಗೆ ನೀಡಿ ಆದೇಶ ಮಾಡಿದೆ. ಎದೆನೋವು ಅಂತ ಡ್ರಾಮಾ ಮಾಡಿದ ಮಾಡಾಳ್. ಬಿಜೆಪಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪರನ್ನ ಲೋಕಾಯುಕ್ತ ಟೀಮ್ ಅರೆಸ್ಟ್ ಮಾಡುತ್ತಿದ್ದ ಹಾಗೆ ಎದೆನೋವು ಅಂತ ಡ್ರಾಮಾ ಮಾಡಿದ್ರು. ಆದರೆ ವೈದ್ಯಕೀಯ ಪರೀಕ್ಷೆ ಬಳಿಕ ಯಾವ ನೋವು ಇಲ್ಲ ಅನ್ನೋದು ಸಾಬೀತಾಯಿತು. ಆದರೆ ಮಾಡಾಳ್ ಮೌನಕ್ಕೆ ಶರಣಾಗಿದ್ದು ನನಗೇನು ಗೊತ್ತಿಲ್ಲ, ನಾನು ಯಾವುದೇ ತಪ್ಪು ಮಾಡಿಲ್ಲ ಅನ್ನೋದನ್ನಷ್ಟೇ ಹೇಳುತ್ತಿದ್ದಾರೆ ಎನ್ನಲಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಟೆಕ್ನಿಕಲ್ ಎವಿಡೆನ್ಸ್ ಕಲೆ ಹಾಕಲು ಮುಂದಾಗಿರುವ ಪೊಲೀಸರು ಮಗನ ಮೊಬೈಲ್ ವಾಟ್ಸಪ್ ಚಾಟ್ ಪರಿಶೀಲಿಸುತ್ತಿದ್ದಾರೆ. ಮಾಡಾಳ್ ಬಂಧನ ಕಾಂಗ್ರೆಸ್ನವರ ಪಾಲಿಗೆ ಅಸ್ತ್ರ ಆಗಿದೆ. ಸಾಲು ಸಾಲು ಟ್ವೀಟ್ ಹಾಕಿರೋ ಕಾಂಗ್ರೆಸ್, ಬಿಜೆಪಿಯ ಹಿಂದಿನ ಅಧಿಕಾರಾವಧಿಯಲ್ಲಿ ಸಿಎಂ ಸೇರಿ ಸಾಲು ಸಾಲಾಗಿ ಬಿಜೆಪಿಗರು ಪರಪ್ಪನ ಅಗ್ರಹಾರಕ್ಕೆ ಅತಿಥಿಗಳಾಗಿದ್ರು. ಈಗ ಮಾಡಾಳ್ರಿಂದ ಮತ್ತೆ ಬಿಜೆಪಿಯ ಜೈಲು ಪರ್ವ ಶುರುವಾಗಿದೆ. ಕಾಕಂಬಿ ಹಗರಣದ ಪ್ರಾಮಾಣಿಕ ತನಿಖೆ ನಡೆದರೆ ಮಾಡಾಳ್ ಜೊತೆ ಬೊಮ್ಮಾಯಿನೂ ಜೈಲು ಸಂಗಾತಿ ಆಗ್ತಾರೆ ಅಂತ ಕಾಂಗ್ರೆಸ್ ಹೊಸ ಬಾಂಬ್ ಹಾಕಿದೆ. ಏನೇ ಆಗಲಿ, ಅಡಿಕೆ ಮಾರಾಟ ಮಾಡಿದ್ದ ಹಣ ಅನ್ನೋದಕ್ಕಾದರೂ ಮಾಡಾಳ್ ದಾಖಲೆ ಕೊಡಬೇಕಿದೆ. ಇನ್ನು 2 ಕೋಟಿ ಹಣವನ್ನ ಯಾರೋ ತಂದು ಕಚೇರಿಯಲ್ಲಿ ಇಟ್ಟು ಓಡಿ ಹೋಗಿದ್ದಾರೆ ಅನ್ನೋದಕ್ಕೂ ಸಿಸಿಟಿವಿ ದಾಖಲೆ ಕೊಡಬೇಕಿದೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18.